ಮುಗದಾಳಬೆಟ್ಟ ಗ್ರಾಮದ ತಿಪ್ಪಯ್ಯನ ಕೆರೆ ಹಾಗೂ ಹೊಸ ಕೆರೆಗಳು ಮಳೆಯಿಂದ ಸುಮಾರು 40 ವರ್ಷಗಳ ನಂತರ ಕೋಡಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಗ್ರಾಮದ 12 ಕೈವಾಡಸ್ಥರು ಹಾಗೂ ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಆಂಜನೇಯ ಸ್ವಾಮಿ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಗ್ರಾಮದ ಮಹಿಳೆಯರು ಕುಂಭಗಳೊಂದಿಗೆ ಮೆರವಣಿಗೆಯ ಮೂಲಕ ವಾದ್ಯಗಳೊಂದಿಗೆ ಸಾಗಿ ಸಕಲ ಪೂಜ್ಯ ವಿಧಾನಗಳೊಂದಿಗೆ ಕೆರೆಯ ಸ್ಥಳಕ್ಕೆ ಆಗಮಿಸಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಸಂತೋಷದ ಜೊತೆಗೆ ಸಿಹಿ ಹಂಚಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಭಾಗಿನ ಕಾರ್ಯಕ್ರಮದಲ್ಲಿ ಗೌಡರಾದ ನರಸಿಂಹರೆಡ್ಡಿ, ಶಾನುಭೋಗ ಶ್ರೀನಾಥ್, ಗೊಂಚಿಗಾರ ಉಗುರಪ್ಪ, ತಳವಾರ ನಾಯಕ ಪಾಲಯ್ಯ, ಗೊಲ್ಲಗೌಡ ಯತ್ತಣ್ಣ, ಗುರಿಗಾರ ಕಾಳಪ್ಪ, ಮಡಿವಾಳ ರಾಮಲಿಂಗಪ್ಪ, ಆಂಚನ ನಾಯಕ, ಕುಂಬಾರ ಕೃಷ್ಣಪ್ಪ, ನಿರಗಂಟಿ ಓಬಳಪ್ಪ ಹಾಗೂ ಯುವ ಮುಖಂಡರಾದ ಭಾಸ್ಕರ್ ನಾಯಕ, ಲೋಕೇಶ್ ಪಾಳೆಗಾರ, ಓಂಕಾರ್ ನಾಯಕ, ಹಿರಿಯರಾದ ಉಗ್ರಪ್ಪ, ಡಿ ರಾಮಯ್ಯ, ಕೆ ನರಸಿಂಹಪ್ಪ, ಸಣ್ಣಪ್ಪ, ಸಣ್ಣ ರಾಮಪ್ಪ, ಕಣದ ನರಸಿಂಹಪ್ಪ, ಗಾಣದ ನರಸಿಂಹಪ್ಪ, ಎಂಎನ್ ಕೊಡ್ಲೇರ ಮೂರ್ತಿ, ರಾಮಚಂದ್ರಪ್ಪ, ಆಟೋ ಮೂರ್ತಿ, ನಾಗರಾಜ, ರಮೇಶ್, ಧನು, ಕರಿಯಣ್ಣ, ಗೂಟಲ ಕರಿಯಣ್ಣ ಹಾಗೂ ಗ್ರಾಮದ ನೂರಾರು ಮಹಿಳೆಯರು, ಮುಖಂಡರು, ರೈತರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಮತ್ತೆ ಕರೆಮನಪಾಳ್ಯಕ್ಕೆ ಸೇರಿರ್ತಕ್ಕಂಥ ಹೊಸಕೆರೆ ಅಂತಕ್ಕಂಥ ಒಂದು ಕೆರೆ ಇವತ್ತು ಕೋಡಿ, ತಿಪ್ಪನ ಕೆರೆ ಮತ್ತೆ ಹೊಸಕೆರೆ ಅಂತಕ್ಕಂಥ ಇವತ್ತು ಕೆರೆಗಳು ಕೋಡಿ ಬಿದ್ದಿರೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎರಡು ಗ್ರಾಮದ ಒಂದು ಎಲ್ಲ ಮುಖಂಡರುಗಳು ಸೇರಿಕೊಂಡು, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು, ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಕುಂಭಮೇಳಗಳೊಂದಿಗೆ ಮತ್ತು ಎಲ್ಲ ಒಂದು 12 ಕೈವಾಡಸ್ಥರು, ಇವತ್ತು ಗೌಡ ಆಗಿರ್ಬೋದು, ಗೊಂಚಗಾರ ಆಗಿರ್ಬೋದು, ತಳವಾರ ಆಗಿರ್ಬೋದು, ಇನ್ನಿತರ ಎಲ್ಲ ಶಾನುಭೋಗರಾಗಿರ್ಬೋದು, ಎಲ್ಲ ಒಂದು 12 ಕೈವಾಡಸ್ಥರು ಸೇರಿಕೊಂಡು ಇವತ್ತಿನ ದಿನ ಒಂದು ಗ್ರಾಮದಲ್ಲಿ ನಾವು ಹಿಂದೂ ಸಂಪ್ರದಾಯದಂತೆ ಇವತ್ತು ಯಾವುದೇ ಒಂದು ಹಬ್ಬ ಹರಿದಿನಗಳು ಆಚರಣೆ ಯಾವ ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ, ಯಾಕಪ್ಪ ಅಂದರೆ ಸುಮಾರು 40-50 ವರ್ಷಗಳಾಗಿದೆ ಇಂಥ ಒಂದು ಸುಭಿಕ್ಷವಾಗಿರ್ತಕ್ಕಂಥ ಮಳೆಗಳಾಗದೇನೆ ಇಂಥ ಒಂದು ಕೆರೆಗಳು ಕೋಡಿ ಹೋಗ್ತಾನೆ ಅಂಥ ಹಿತದೃಷ್ಟಿಯಿಂದ ಇವತ್ತಿನ ದಿನ ಒಂದು ಮಳೆರಾಯನ ಒಂದು ಇದಕ್ಕೆ ಒಂದು ಕೃಪೆಗೆ ಇವತ್ತು ಪಾತ್ರರಾಗಿ ಇವತ್ತು ಎಲ್ಲ ಒಂದು ಕೆರೆ ಕೋಡಿಗಳು ಇವತ್ತು ಕೋಡಿ ಬಿದ್ದಿದ್ದಾವೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ರೈತರ ಒಂದು ಸಂತಾಪದಿಂದ, ಒಂದು ಸಂತೋಷದಿಂದ ಸುಭಿಕ್ಷವಾಗಿರಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಗಂಗಾ ಮಾತೆಗೆ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇದೇ ಥರ ಮಳೆ ಬೆಳೆಗಳಾಗಲಿ, ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸರ ಒಂದು ಮೂಡಿಸಲಿ ಅಂತ ಹೇಳ್ಬಿಟ್ಟು ಆ ಪ್ರಕೃತಿಯಲ್ಲಿ ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ಎರಡೂ ಗ್ರಾಮಸ್ಥರು ಸೇರಿಕೊಂಡು ಇವತ್ತಿಂದ ಒಂದು ಕಾರ್ಯಕ್ಕೆ ಮುಂದಾಗಿರುತ್ತೆ ಶ್ಲಾಘನೀಯ. ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಂದ್ರೆ ಸರ್ವರು ಅದರಲ್ಲಿ ಭಾಗವಹಿಸಬೇಕು. ಎಲ್ಲ ಒಂದು ಜಾತಿ ಜನಾಂಗಗಳು, ಧರ್ಮಗಳು ಎಲ್ಲರೂ ಸೇರಿಕೊಂಡು ಒಂದು ಪೂಜೆ ಇಂಥ ಕೈಕರ್ಯಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಒಂದು ಹಿಂದೂ ಧರ್ಮಕ್ಕೆ ಒಂದು ನಾವು ಕೊಡ್ತಕ್ಕಂಥ ಒಂದು ಗೌರವ ಅಂತ ಹೇಳ್ತಾ ಕೋಡಿ ಹರಿದಿರೋ ಪ್ರಯುಕ್ತ ಮುಗದಾಳಬೆಟ್ಟ ಕರಿಯಮ್ಮನಪಾಳ್ಯದ ಗ್ರಾಮಸ್ಥರುಗಳು ಎಲ್ಲ ಸೇರಿ ಈ ಒಂದು ಗಂಗಾದೇವಿ ಪೂಜೆನ ಕೋಡಿ ಹರಿದಿರೋ ಪ್ರಯುಕ್ತ ಹಮ್ಮಿಕೊಂಡಿರೋದು ಹಾಗೂ ನೆರವೇರಿಸಿದ್ದು ಒಂದು ಜವಾಬ್ದಾರಿ ಕೆಲಸ ಆಗಿದೆ. ಇದು ಈ ಗಂಗಾದೇವಿ ಅನ್ನೋದು ಬಹಳ ಪವಿತ್ರವಾದ್ದು. ಇದು ಭಗೀರಥ ಮಹಾರಾಜ ದೇವತೆಗಳ ಲೋಕದಿಂದ ಈ ಗಂಗೆ ಮಾತೆನ 3 ಲೋಕಗಳಲ್ಲಿ ಹರಿಯಾಗಿ ಮಾಡಿದ್ದು ಭಗೀರಥ. ಅದಕ್ಕೆ ಇದನ್ನು ಭರತಖಂಡ ಅಂತಾರೆ, ಭಗೀರಥಿ ಅಂತಾರೆ, ಜಾಹ್ನವಿ ಅಂತಾರೆ. ಆದರೆ ಒಂದು ನಾವು ಸಂತೋಷ ನಮ್ಗೆ ಯಾವಾಗಲೂ ಇಂಥ ಅನುಭವ ಆಗಿರಲಿಲ್ಲ. ನೋಡ್ಕೊಂಡ್ರೆ ಈ ಒಂದು ನೀರಿನಿಂದ ಎಷ್ಟು ಆರಾಧಕ ಎಲ್ಲೋ ದೂರ ಹೋಗಿ ನೋಡ್ತಾ ಇದ್ವಿ. ಇವತ್ತು ನಮ್ಮ ಒಂದು ಈ ಒಣ ಪ್ರದೇಶಗಳು ಏನಿದಾವೆ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಒಂದು ತಾಲ್ಲೂಕು ಅಂದರೆ ತೀರಾ ಒಂದು ಒಣ ಪ್ರದೇಶ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇಷ್ಟೊಂದು ನಮಗೆ ಇವತ್ತು ನೀರಿನಿಂದ ಒಂದು ಏನು ಸಂತೋಷ ಆಗ್ತಾ ಇದೆ ಅನ್ನೋದು ಭಾಳ ಒಂದು ಸಂತೋಷನೇ ಸಿಗ್ತಾ ಇದೆ. ನಾವು ಹೊರಗಡೆ ಹೋಗಿ ನೋಡ್ತಾ ಇದ್ವಿ, ಆದರೆ ನಮ್ಮ ವ್ಯಕ್ತಿಯಲ್ಲೇ ನಮ್ಮ ಕಣ್ಣೆದುರಿಗೆ ನಮ್ಮೂರಲ್ಲೇ ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದು ಸಣ್ಣ ದೃಶ್ಯ ಇದು. ಆದರೆ ಇದು ನಮಗೆ ರೈತರಿಗೆ, ನಾವು ಭೂಮಿ ಇಲ್ಲಿ ನಾವು ರೈತರು ಬಾಳಬೇಕು ಅಂದರೆ, ದನ ಕರುಗಳು ಬಾಳಬೇಕಂದ್ರೆ ಒಂದು ನೀರಿನ ಆಶ್ರಯ ಅನ್ನೋದು ಬಹಳ ಮುಖ್ಯ. ಎಷ್ಟು ವರ್ಷಗಳಾಗಿತ್ತು, 40-45 ವರ್ಷಗಳು ಅಂತಾರೆ. ಅಷ್ಟು ವರ್ಷಗಳಿಂದ ಈ ಒಂದು ನೀರು ತುಂಬಿ ಒಂದು ಸಮೃದ್ಧಿ ಕೊಟ್ಟಿರ್ತಕ್ಕಂಥ ಇದೈತೆ. ಇನ್ನು ಮುಂದೆ 10 ವರ್ಷಗಳಾಗ್ಬೋದು, 5 ವರ್ಷಗಳಾಗ್ಬೋದು. ಈ ಪ್ರದೇಶ ಎಲ್ಲನೂ ಸ್ವಲ್ಪ ಸುಭಿಕ್ಷವಾಗಿರುತ್ತೆ, ತಂಪಾಗಿರುತ್ತೆ. ದನ ಕರುಗಳು ಜನಗಳಿಗೆ ಮೇವು ಆಹಾರಕ್ಕೆ ಒಂದು ನಾಂದಿ ಆಗುತ್ತೆ.
ವಾಟರ್ ಪ್ಯಾಕೆಟ್ ಒಂದೊಂದು ಕೊಡ್ರಿ. ನೋಡಮ್ಮ